In the beginning, God created the heavens and the earth. The earth was formless. ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫಸ್ಟಿಗೆ ಇವಾಗ ಒಂದು 2 ರೆಸಿಪಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಫಸ್ಟಿಗೆ ಇವಾಗ ನಾನು ಮಾಡ್ತಾ ಇದ್ದೀನಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ಚನ್ನಾ ಮಸಾಲೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕ ಕುಕ್ಕರಿಗೆ 2-3 ಚಮಚ ಆಯಿಲ್ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡು ಒಂದು ಆನಿಯನ್ನ ನಾನು ಸಣ್ಣದಾಗಿ ಹೆಚ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ 1 ಟೊಮೆಟೊ ನಾನು ಬಳಸ್ತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾದ್ರೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಹಾಗೆ ಖಾರದ ಪುಡಿ, ಇದು 4 ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆ ಬಿಡಬೇಕಾದ್ರೆ ಒಂದು ಆಲೂಗಡ್ಡೆನ ಹಾಕ್ಕೋಬೇಕು. ಆ್ಯಂಡ್ ನಾವು ಓವರ್ ನೈಟ್ ಸೋಕ್ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಕಾಬೂಲ್ ಚೆನ್ನ, ಹಾಗೆ ಇಲ್ಲಿ ನಾನು ಸ್ವಲ್ಪ ಕಡಲೆಕಾಳು ಕೂಡ ಉಳಿದಿತ್ತು ಮನೆಯಲ್ಲಿ, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಮನೇಲಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಉಪ್ಪು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿಟ್ಟು ಒಂದು 5 ವಿಸಲ್ನ ನಾನು ಕೂಗಿಸಿ ಎತ್ತಿಟ್ಕೊಳ್ತೀನಿ. ಈಗ ರೆಡಿ ಕೂಡ ಆಗಿತ್ತು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಯಾವುದೇ ರೀತಿ ರುಬ್ಬಿರೋಂಥ ಮಸಾಲೆ ಏನೂ ಹಾಕೋದು ಬೇಡ. ಇದು ಬಂದು ಪೂರಿಗೆ, ಚಪಾತಿಗೆ, ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಮಗನ ಬರ್ಡೇ ಇತ್ತು, ಅದಕ್ಕೋಸ್ಕರ ಗುಲಾಬ್ ಜಾಮೂನ್ನ ಮಾಡ್ಕೊಳ್ತಾ ಇರೋದು. ಇಲ್ಲಿ ನಾನು 4 ಪ್ಯಾಕೆಟ್ ಗುಲಾಬ್ ಜಾಮೂನ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಶುಗರ್ನ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಫಸ್ಟಿಗೆ ನಾನು ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕಲ್ವಾ, ಹಾಗಾಗಿ 2 ಪ್ಯಾಕೆಟ್ನ ಒಂದು ಬ್ಯಾಚ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬ್ಯಾಚ್ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಹಾಲು ತೊಗೊಳ್ತಾ ಇದ್ದೀನಿ. ಈ ಹಾಲು ಬಂದ್ಬಿಟ್ಟು ಫುಲ್ ಗಟ್ಟಿ ಹಾಲನ್ನ ನಾವು ಯೂಸ್ ಮಾಡಬಾರ್ದು. ಜಾಮೂನ್ ಮಾಡಬೇಕಾದ್ರೆ ಯಾವಾಗಲೂ ಅರ್ಧ ಹಾಲಿತ್ತು ಅಂದರೆ ಅರ್ಧ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಜಾಮೂನ್ ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ಮೇಲ್ಗಡೆ ಕ್ರಿಸ್ಪಿಯಾಗೋ ಸ್ವಲ್ಪ ಲೈಟಾಗಿ ಸ್ವಲ್ಪ ಗಟ್ಟಿಯಾಗೋ ಬರುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಟ್ಕೊಂಡ್ಬಿಡ್ತೀನಿ ಸೈಡಿಗೆ. ಅಷ್ಟರಲ್ಲೇ ಶುಗರ್ ಸಿರಪ್ ಕೂಡ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ದೊಡ್ಡ ಪಾತ್ರೆಗೆ ಶುಗರ್, ನಾನಿಲ್ಲಿ 1 kg ಶುಗರ್ ಹಾಕಿದ್ದೀನಿ. ಫುಲ್ ಓವರ್ 4 ಪ್ಯಾಕೆಟಿಗೂ ಸೇರಿ. ಬೇಕಾದರೆ ಆಮೇಲೆ ಶುಗರ್ ಕಮ್ಮಿ ಆದರೆ ನಾನು ನೋಡ್ಬಿಟ್ಟು ಹಾಕ್ಕೊಳ್ತೀನಿ. ಈಗ ಅಲ್ಲಿ ಶುಗರ್ ಸಿರಪ್ ಆಗೋದಕ್ಕೆ ಎತ್ತಿಟ್ಬಿಟ್ಟು ನಾನಿಲ್ಲಿ ಜಾಮೂನ್ ಹಿಟ್ಟನ್ನ ಸಣ್ಣ ಬಾಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನಾವು ಜಾಮೂನ್ ಮಾಡ್ಕೋಬೋದು. ನಾನು ಬಂದುಬಿಟ್ಟು ರೌಂಡ್ ಶೇಪಲ್ಲೇ ಮಾಡ್ತಾ ಇದ್ದೀನಿ. ನಾವು ಇದನ್ನು ಫಸ್ಟಿಗೆ ಈ ರೀತಿ ಬಾಲ್ಸ್ಗಳ ಟೈಪ್ ಮಾಡಬೇಕಾದ್ರೆ ತುಪ್ಪದಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪನೂ ಕ್ರ್ಯಾಕ್ಗಳಿಲ್ಲದೆ ಇರೋತಿರು ನಾವು ಸ್ವಲ್ಪನೇ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಎಣ್ಣೆಗೆ ಹಾಕೋ ಟೈಮಲ್ಲೂ ಕೂಡ ಒಂದೊಂದು ಸರಿ ನಾವು ನೀಟಾಗಿ ಒಂದ್ಸರಿ ರೌಂಡ್ ಮಾಡಿಕೊಂಡು ಎಣ್ಣೆಗೆ ಹಾಕೋದ್ರಿಂದ ಅದು ಕ್ರ್ಯಾಕ್ಸ್ ಬೀಳೋದಿಲ್ಲ. ಇನ್ನೂ ಒಂದು ಕಡೆ ಶುಗರ್ ಸಿರಪ್ ಕೂಡ ರೆಡಿ ಆಯಿತು. ಇದು ನೋಡಿ ಅಂಟು ಪಾಕ ಬರೋವರೆಗೂ, ಇದು ಪಾಕ ಒಂದೆಳೆ ಪಾಕ ಈ ರೀತಿ ಎಲ್ಲ ಬರೋದೇನು ಬೇಡ. ಜಸ್ಟ್ ನಮಗೆ ಅಂಟು ಬರುತ್ತಲ್ವ, ಆ ರೀತಿ ಬರೋವರೆಗೂ ಆದರೆ ಸಾಕು. ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಎತ್ತಿಟ್ಕೊಂಡು ಬಿಡ್ತೀನಿ. ಇಲ್ಲಿ ನಾನು ಒಂದು 8 ಏಲಕ್ಕಿ ಅಂತಲೇ ಇಟ್ಕೊಳ್ಳಿ, ಅಷ್ಟನ್ನು ನಾನು ನೀಟಾಗಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನ. ಇಲ್ಲಿ ಜಾಮೂನ್ ಬಾಲ್ಗಳು ಕೂಡ ರೆಡಿಯಾಗಿದೆ. ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕಾದಿದೆಯಾ ನೋಡಿಕೊಂಡು ಆದಷ್ಟು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಜಾಮೂನ್ ಬಾಲ್ಸ್ಗಳನ್ನ. ಯಾಕೆಂತಂದರೆ ಎಣ್ಣೆ ಜಾಸ್ತಿ ಕಾದ್ಮೇಲೆ ನಾವು ಹಾಕ್ಬಿಟ್ವಿ ಅಂತಂದರೆ ಬೇಗನೆ ಅದು ಬ್ಲ್ಯಾಕ್ ಕಲರ್ ಆಗೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಡಾರ್ಕ್ ಕಲರ್ ಬಂದುಬಿಡುತ್ತೆ, ಅದು ಚೆನ್ನಾಗಿರಲ್ಲ ಅಷ್ಟು. ಈ ರೀತಿ ನಾವು ಬಾಲ್ಸ್ಗಳನ್ನೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಎಣ್ಣೆನಲ್ಲಿ ಕೈ ಆಡಿಸ್ತಾ ಇದ್ದರೆ ಸಾಕು, ಅದೇನೇ ಎಲ್ಲ ಕಡೆ ನೀಟಾಗಿ ಬ್ರೌನ್ ಕಲರ್ ಬಂದುಬಿಡ್ಬುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲರು ಅಂದರೆ. ಅದಾದಮೇಲೂ ಅಷ್ಟೇ ನಾನು ಸಿಮ್ಮಲ್ಲೇ ಬೇಯಿಸಿರೋದ್ರಿಂದ ಒಳಗಡೆ ಎಲ್ಲನೂ ಅಷ್ಟೇ ನೀಟಾಗಿ ಬೆಂದಿತ್ತು. ಇದು ಜಾಮೂನ್ ಟೇಸ್ಟ್ ಕೂಡ ಅಷ್ಟೇ ನಾವು ಈ ಬೇಕ್ರಿಗಳಲ್ಲೆಲ್ಲ ತೊಗೊಳ್ತೀವಲ್ವ ಅದೇ ಟೇಸ್ಟ್ ಬಂದಿತ್ತು. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ನನ್ನ ಫ್ರೆಂಡಿಗಂತೂ ಸಖತ್ ಇಷ್ಟ ಆಯಿತು, ಬಂದವ್ರಿಗೆಲ್ಲ ಕೊಡೋದಕ್ಕೆ ಅಲ್ವಾ, ಹಾಗಾಗಿ ತುಂಬ ಟೈಮ್ ತೊಗೊಂಡೇ ಮಾಡಿದೆ ಅಂತ ಹೇಳ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ, ಒಂದು ಸ್ವಲ್ಪನೂ ಕ್ರ್ಯಾಕ್ ಬಂದಿಲ್ಲ.
ಅಷ್ಟು ಚೆನ್ನಾಗಿದೆ. ಸೊ ಡಿಸ್ಪ್ಲೇಗೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ಒಂದು ರೆಸಿಪಿ ಮಾಡಿದರೂ ಕೂಡ ಈ ರೀತಿ ಡಿಸ್ಪ್ಲೇ ಕೊಡೋದಂದರೆ ತುಂಬಾ ಇಷ್ಟ. ಪ್ರೆಸೆಂಟೇಷನ್ ಈಸ್ ಇಂಪಾರ್ಟೆಂಟ್ ಅಂತಾರಲ್ವ ಹಾಗೆ. ಏನಕ್ಕೆ ಬಂಗಾರ ಇವತ್ತು ಇಷ್ಟು ಮುದ್ದಾಗಿ ರೆಡಿ ಆಗಿದೆಯಾ? ಆಂಟಿಗ ಅಣ್ಣಂಗ? ಯಾರ್ದು ಇವತ್ತು ಹ್ಯಾಪಿ ಬರ್ಡೇ? ಯಾವ ಅಣ್ಣಂದು? ವೆರಿ ಗುಡ್. ಏನಂತ ವಿಶ್ ಮಾಡ್ತೀಯ ಅಣ್ಣಂಗೆ? ಹಾಡು ಹೇಳ್ಬಿಟ್ಟು ಹೆಂಗೆ ವಿಶ್ ಮಾಡೋದು ತೋರಿಸು. Happy birthday to you. Happy birthday to you. Happy birthday to you. My dearest Anna. Happy birthday to you. ವೆರಿ ಗುಡ್. ಎಷ್ಟು ಚೆನ್ನಾಗಿ ವಿಶ್ ಮಾಡ್ತೀಯಲ್ಲ ಬಂಗಾರ ನೀನು. ಸೂಪರ್. ಈಗ ಅಕ್ಕ ಬರ್ತಾಳೆ, ಅಪ್ಪ ಕರ್ಕೊಂಡು ಬರೋದು ನೋಡೋಣ. ಎಲ್ಲಿ ಬರ್ತಿದ್ದಾರೆ ನೋಡೋಣ ನಡಿ ಅಕ್ಕ ಅಪ್ಪ. ಇನ್ನು ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ಪಾಪ ತುಂಬಾ ಜ್ವರ ಬಂದುಬಿಟ್ಟಿತ್ತು, ಫೀವರ್ ಬಂದಿತ್ತು. ಹಾಗಾಗಿ ಅವರು ರೆಸ್ಟ್ ಮಾಡೋದಕ್ಕೆ ಇವತ್ತು ಆಫೀಸಿಗೆ ಕೂಡ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು. ಹಂಗಾಗಿ ನಾನೇ ಪಾಪನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಕರ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಹೌಸ್ ದ ಡೇ? Nice. 5 hours later. ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಮನೆಗೆ ಕೂಡ ಬಂದಿದ್ವಿ. ನನ್ನ ಹಸ್ಬೆಂಡೇ ಬರ್ತಾಯಿದ್ರು, ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು. ಮತ್ತು ಈವ್ನಿಂಗು ಫುಲ್ ಫೀವರ್ ಬಂದುಬಿಟ್ಟಿತ್ತು. ಹಾಗಾಗಿ ನನ್ನಿಂದ ಆಗಲ್ಲಮ್ಮ, ಸುಸ್ತಾಗ್ಬಿಟ್ಟಿದ್ದೀನಿ ನಿಜವಾಗ್ಲೂ, ನೀನು ಮಕ್ಕಳು ಹೋಗಿ ಬನ್ನಿರಿ ಅಂತ ಹೇಳಿಬಿಟ್ಟು ನಮ್ಮನ್ನು ಅಷ್ಟೇ ಕಳಿಸಿದ್ರು. ಇನ್ನು ಇಲ್ಲಿ 18 ಇಯರ್ಸ್ ಬರ್ಡೇ ನಡೀತಿದೆ. ಸ್ವಲ್ಪ ನಾರ್ಮಲಾಗಿ ಗ್ರ್ಯಾಂಡಾಗೆ ಮಾಡಿದರು ಅಂತಲೇ ಹೇಳ್ಬೋದು. ಮನೆಯಲ್ಲೇ ತುಂಬಾ ಎಂಜಾಯ್ ಮಾಡಿದರು ಮಕ್ಕಳು ಕೂಡ. ಸೊ ಅಲ್ಲೆಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ, ಊಟ ಎಲ್ಲ ಮಾಡಿಕೊಂಡು. ಇನ್ನು ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.